ನೀನು ಒಂದಕ್ಕಿಂತ ದಡ್ಡಿಯಾಗಿ ಹೋಯ್ತೀಯ ಅಲ್ವೇ? ನಾನು ಯಾಕ್ಲ ದಡ್ಡಿ ಆಗಲಿ? ನಾನೇನು ದಡ್ಡಿ ಅಲ್ಲ, ನಿನ್ಕಿನ ಜಾಣೆ. ಓ, ನೀನೇ ಮೆಚ್ಕೋಬೇಕು. ನಿನ್ನ ಬರ್ತಡೇ ಮಾಡ್ತಿರೋದು ಗೊತ್ತಾಯ್ತಿಲ್ಲ, ನಾನು ನಿನ್ನ ಪಿರುತಿ ಮಾಡ್ತಿರೋದು ಗೊತ್ತಾಯ್ತಿಲ್ಲ. ನೀನು ದಡ್ಡಿ ಅಲ್ದೆ ಮತ್ತಿನ್ನೇನು? ಯೋನ್ಲ ಮನ್ಸೊಳಗಡೆನೆ ಗೊಣಗ್ತಿದ್ಯಾ? ಅದು ಯೋನು ಅಂತ ಬಾಯ್ಬಿಟ್ಟು ಹೇಳು. ಅದು ಬಾಯಿ ಬಿಟ್ಟು ಹೇಳಿದ್ರೆ ಅಣ್ಣಯ್ಯ ಬೆತ್ತ ತಗೊಂಡು ಹೊಡಿತಾರೆ ಅಂತ ಭಯ ಅಲ್ಲನಯ್ಯ. ನನ್ ಕಂಡ್ರೆ ಅಷ್ಟಾದ್ರೆ ಭಯ ಆಯ್ತಲ್ಲ, ಅಷ್ಟು ಸಾಕು. ಆಯ್ತು. ಅಪ್ಪಯ್ಯ, ಸುಮ ಮತ್ತೆ ಪುರ್ಸಿ ಇನ್ನೂ ಬರ್ನೇ ಇಲ್ಲ. ಹೌದಲ್ಲ? ಇದೇನು ಹಿಂಗೆ ಹೇಳ್ತೀಯಾ? ಬಸ್ ಬರ್ಬೇಕಲ್ವೇ? ಪುರ್ಸಿಗೆ ಭಯ ತಗೊಂಡ್ರದ್ದು ಬೈಕು, ಫ್ಲೈಟ್ ಅಲ್ಲ. ಹಾಯ್ ಸಹನಕ್ಕ, ಹ್ಯಾಪಿ ಬರ್ಡೇ ಟು ಯು. ಅಕ್ಕ ತಗೋ, ಇದು ನಿನಗೆ. ಸಾನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನನ್ನ ಹುಟ್ಟದಪ್ಪ ಅಂತ ನನಗೆ ನೆನಪಿಲ್ಲ. ನಿನ್ಗೆ ಯಾರವಿ ಹೇಳಿತು? ಏನು ಕಂಡು ನೀವು ಪ್ಲಾನೆಲ್ಲ ಹಾಳು ಮಾಡಿಬಿಟ್ರಿ. ಸುಮ್ಮ ಬಂದ್ಮೇಲೆ ಹೇಳೋಣ ಅಂತ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಅಯ್ಯ ಹೌದಾ? ನಾವೇನೋ ಸುಮ ಬಂದವಳೆ ಈಗಾಗಲೇ ಸಾನವ್ರಿಗೆ ವಿಷಯ ಗೊತ್ತಾಗೈತೆ ಅಂದ್ಕೊಂಡು ಶುಭಾಶಯ ತಿಳಿಸ್ಬಿಟ್ವಿ. ಛೇ, ನಮ್ಮಿಂದ ಸುಮ್ಮನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಓ, ಹಂಗಾರೆ ಬೆಳಗ್ಗೆಯಿಂದ ತಯಾರು ಮಾಡ್ಕೊಂಡಿದ್ದೆಲ್ಲ ನನ್ನ ಹುಡ್ದಬೇಕೇನಾ? ಹೌದಮ್ಮ, ಬೆಳಗ್ಗೆಯಿಂದ ಎಲ್ಲ ಇದ್ರ ಬಗ್ಗೆನೇ ಮಾತುಕತೆ. ಸಾನನ್ ಬರ್ಡೇಗೆ ನಾನೇ ಮೊದಲು ವಿಶ್ ಮಾಡಮ್ಮ ಅಂತ ಅನ್ಕೊಂಡೆ, ಎಲ್ಲ ಮಿಸ್ ಆಗೋಯ್ತು. ಈಗಲೂ ಒಂದು ಕಾಲ ಮಿಂಚಿಲ್ಲ, ಈಸ್ ಮಾಡ್ಲಕ್ಕಾಲೆ. ಹಂಗಂತ್ಯಾ? ಅವೇ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಕಣ್ಲ ಕಾಳಿ. ಅಕ್ಕ, ಇನ್ನು ಸುಮ ಬಂದಿಲ್ವಾ? ಪುರ್ಸಿ ಕರ್ಕೊಂಬರಕ್ಕೆ ಹೋಗೋಣ ಕಣವಿ. ಎಲ್ಲ ಸುಮ್ಮ ಸುಮ ಇಲ್ಲಿಗೂ ಬಂದಿಲ್ವಾ ಡ್ಯಾಡಿ?